ಜೆಂಟ್ಲ್ಮ್ಯಾನ್. ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ಲೇಔಟ್ ವಿವಾದ ರಾಜಕೀಯ ವಿವಾದಕ್ಕೆ ಈಡಾಗಿದೆ. ಒತ್ತುವರಿ ತೆರವು ಮಾಡಿದಂತಹ ವಿವಾದಿತ ಸ್ಥಳ ಸ್ಲೀಪರ್ ಸೆಲ್ಗಳ ಕೇಂದ್ರವಾಗುವಂತಹ ಅಪಾಯವಿದೆ. ಇದರ ಬಗ್ಗೆ ಎನ್ಐಎ ತನಿಖೆ ನಡೆಯಬೇಕಿದೆ ಅಂತ ಹೇಳಿ ಆಗ್ರಹಿಸಿದಂತಹ ಬಿಜೆಪಿ ಮತ್ತೊಂದು ಸ್ಫೋಟಕ ಬಾಂಬ್ ಅನ್ನು ಸಿಡಿಸಿದೆ. ಇಷ್ಟಕ್ಕೂ ಅದೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ಬಾಂಗ್ಲಾದೇಶ ಅವ್ರಿಗೆ ಮನೆ ಇಲ್ಲಿ ಕೊಡಕ್ಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ. ಬೆಂಗಳೂರಿನ ಯಲಹಂಕ ಸಮೀಪದ ಕೋಗಿಲು ಕ್ರಾಸ್ನ ಫಕೀರ್ ಬಡಾವಣೆ ಹಾಗೂ ವಸೀಂ ಬೇಗ್ ಬಡಾವಣೆಗಳು ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯಾಗಿವೆ. ಕೇರಳದ ವಿವಿಧ ನಿಯೋಗಗಳ ಭೇಟಿ ಬೆನ್ನಲ್ಲೇ ಬಿಜೆಪಿ ನಿಯೋಗ ವಿವಾದಿತ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸ್ಥಳವನ್ನ ಪರಿಶೀಲಿಸಿತ್ತು. ಈ ವೇಳೆ ಮಾತನಾಡಿದಂತಹ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಈ ವಿವಾದಿತ ಸ್ಥಳ ಕ್ರಮೇಣ ಸ್ಲೀಪರ್ ಸೆಲ್ಗಳ ಕೇಂದ್ರವಾಗುವಂತ ಅಪಾಯವಿದೆ. ಆದ್ರಿಂದ ಅಕ್ರಮ ನಿವಾಸಿಗಳ ಪೌರತ್ವವನ್ನ ಸರ್ಕಾರ ಪರಿಶೀಲಿಸಬೇಕು. ಹೀಗಾಗಿ ಇದನ್ನ ಎನ್ಐಎ ತನಿಖೆಗೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಈ ಬೆನ್ನಲ್ಲೇ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಫೋಟಕ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಅದು ಸಿದ್ದರಾಮಯ್ಯ ಸರ್ಕಾರ ಮಾತ್ರವಲ್ಲದೆ ಪ್ರತಿಪಕ್ಷಗಳಲ್ಲೂ ಕಂಪನವನ್ನ ಸೃಷ್ಟಿಸಿದೆ. ಇನ್ನು ವಿಶೇಷವಾಗಿ ಗೃಹ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ. ಇಷ್ಟಕ್ಕೂ ಅಶ್ವಥ್ ನಾರಾಯಣ್ ಸಿಡಿಸಿರುವಂತಹ ಆ ಸ್ಫೋಟಕ ಬಾಂಬ್ ಆದ್ರೂ ಯಾವುದು? ಅದು ರಾಜಕೀಯ ಪಕ್ಷಗಳ ಜೊತೆಗೆ ಗೃಹ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಲು ಕಾರಣವಾದ್ರೂ ಏನು? ಸರ್ಕಾರಕ್ಕೆ ಇದು ಹೊಸ ತಲೆನೋವು ತರಿಸುತ್ತಾ ಅನ್ನೋದನ್ನ ನೋಡೋದಾದ್ರೆ ಹೌದು, ಅಶ್ವಥ್ ನಾರಾಯಣ್ ಅವರು ಸಿಡಿಸಿರುವುದು ಭಾರೀ ಸ್ಫೋಟಕ ಬಾಂಬ್. ಅದೇನಂದ್ರೆ, ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದ ಸುಮಾರು 25 ಲಕ್ಷಕ್ಕೂ ಅಧಿಕ ಜನ ಅಕ್ರಮ ವಲಸಿಗರು ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಇದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಎಲ್ಲರೂ ವಿವಾದಿತ ಸ್ಥಳದ ಬಗ್ಗೆಯೇ ತಲೆ ಕೆಡಿಸಿಕೊಳ್ತಿದ್ದಾರೆ. ಅವರಿಗೆ ಮನೆಗಳನ್ನ ನೀಡಿದ್ದನ್ನೇ ನೋಡ್ತಾ ಇದ್ದಾರೆ. ಇದಕ್ಕಿಂತ ಮುಖ್ಯವಾದ ವಿಷಯ, ಬಾಂಗ್ಲಾ ವಾಸಿಗಳು ಬೆಂಗಳೂರಿನಲ್ಲಿ ನೆಲೆಸಿರೋದು ಅದು ಕಡಿಮೆ ಪ್ರಮಾಣದಲ್ಲಿ ಅಲ್ವೇ ಅಲ್ಲ, ಬರೋಬ್ಬರಿ 25 ಲಕ್ಷ. ಈ ಬಗ್ಗೆ ಎಲ್ಲರೂ ಚಿಂತನೆ ನಡೆಸಬೇಕಿದೆ ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಇವರು ಬಾಂಗ್ಲಾದೇಶಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆ, ನೀವು ಕೇಳಬಹುದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ. 25 ಲಕ್ಷ. ಇದೇ ವೇಳೆ ಮಾತನಾಡಿದಂತಹ ಅವರು, ಇಷ್ಟಕ್ಕೂ ಅಕ್ರಮವನ್ನ ಸಕ್ರಮ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ರಾಜ್ಯದಲ್ಲಿರುವಂತಹ ಬಡವರಿಗೆ ಮನೆ ಕೊಡಿಸ್ಲಿ. ಸರ್ಕಾರ ಯಾರಿಗೆ ಬಡವರ ಮನೆಗಳನ್ನ ನೀಡ್ತಾ ಇದೆ? ಬಾಂಗ್ಲಾ ವಲಸಿಗರಿಗೆ ಮನೆ ನೀಡ್ತಿದ್ದಾರೆ. ಈ ವಲಸಿಗರನ್ನ ಪತ್ತೆ ಹಚ್ಚಿಲ್ಲ. ವಸತಿ ಯೋಜನೆಯ ಮನೆಗಳನ್ನ ಪಡೆಯಲು ಅವರಿಗೆ ಯಾರಿಗೂ ಅರ್ಹತೆ ಇಲ್ಲ. ವಸತಿ ಸಚಿವ ಜಮೀರ್ ಅಹಮದ್ಗೆ ಬಡವರಿಗಾಗಿ ನಿರ್ಮಿಸಿದಂತಹ ಮನೆಗಳ ಬೆಲೆ ಗೊತ್ತಿಲ್ಲ. ಹಾಗಾಗಿ ಅವರು ಆ ಮನೆಗಳನ್ನ ಬಾಂಗ್ಲಾ ವಲಸಿಗರಿಗೆ ನೀಡಲಾಗ್ತಿದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮನೆ ಕೊಡೋ ಬಗ್ಗೆ ಮಾತಾಡೋಣ. ಬಡವರಿಗೆ, ನಿರ್ಗತಿಕರಿಗೆ, ವಸತಿ ರೈತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ. ಜಮೀರಿನಿಂದ ಇನ್ನೇನು ಬಯಸ್ಬೋದು ನೀವು? ಜಮೀರಿಂದ ಇನ್ನೇನು ಬಯಸ್ಬೋದು? ಒಟ್ಟಾರೆ ಕೋಗಿಲು ಲೇಔಟ್ ವಿವಾದ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆ ನಡೆಸುವಂತೆ ಆರ್ ಅಶೋಕ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ರು. ಈ ಬೆನ್ನಲ್ಲೇ ಅಶ್ವಥ್ ನಾರಾಯಣ್ ಅವರು ಮತ್ತೊಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರ ಇದನ್ನ ಹೇಗೆ ತೆಗೆದುಕೊಳ್ಳಲಿದೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಬಾಂಗ್ಲಾದೇಶದಿಂದ ಬಂದವರಿಗೆ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಬಾಂಗ್ಲಾದೇಶ ಅವ್ರಿಗೆ ಮನೆ ಇಲ್ಲಿ ಕೊಡಕ್ಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ.